ಈ ಜರ್ನಿಲಿ ಒಂದಿಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇದೆ. ಆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗಳು ಸಿಗ್ತಾ ಹೋಗ್ತವೆ, ಅವು ಇವು ಪರಿಚಯ ಆಗ್ತಾ ಹೋಗ್ತವೆ. ಈ ಕಥೆಯಲ್ಲಿ ಅವು ಇನ್ವಾಲ್ವ್ ಆಗ್ತಾವ, ಆ ಕಥೆಯಲ್ಲಿ ನಮ್ಮ ಇದು ಇನ್ವಾಲ್ವ್ ಆಗ್ತಾವ, ಅಥವಾ ಎಲ್ಲ ಬೇರೆ ಬೇರೆ ಕಥೆಗಳು ಬೇರೆ ಬೇರೆ ಕಡೆ ಹೋಗ್ತಾವ, ಬೇರೆ ಬೇರೆ ಕತೆ ಹೇಳ್ತಾವ. ಇದನ್ನ ಒಂದೊಂದೇ ಲೇಯರ್ ಆಗಿ ಬಿಚ್ಕೊಡ್ತಾ ಹೋಗ್ತಾರೆ ಕಥೆಯಲ್ಲಿ. ಡೈರೆಕ್ಟರ್ ಏನು ಅನ್ಕೊಂಡಿದ್ರು, ನಾವು ಏನು ಅನ್ಕೊಂಡು ಆ್ಯಕ್ಟ್ ಮಾಡಿದ್ವಿ, ನಾವು ಏನು ಅನ್ಕೊಂಡು ಸಿನಿಮಾ ಮಾಡಿದ್ವಿ, ಆ ಸಿನಿಮಾ ನಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಬಟ್ ಅದು ಆಡಿಯನ್ಸ್ ಆ ಸಿನಿಮಾ ಕನೆಕ್ಟ್ ಆಗ್ತಾನ, ಅದನ್ನು ರಿಸೀವ್ ಮಾಡ್ತಾನ ಅನ್ನೋದು 25th ರಿಲೀಸ್ ಆದಮೇಲೆ ಗೊತ್ತಾಗುವಂಥದ್ದು. ಅಪ್ಪನಲ್ಲಿ ನೀವು ಕಂಡಂಥ ವಿಸ್ಮಯಗಳೇ, ನಿಮಗೆ ಮನೆಯಲ್ಲಿ ಅಪ್ಪನನ್ನು ನೋಡಿದಾಗ, ಸ್ಕ್ರೀನಲ್ಲಿ ಅಪ್ಪನ ನೋಡಿದಾಗ ಎರಡು ಸ್ಥಿತಿಗಳು ಹೇಗೆ ಅನಿಸ್ತಾ ಇತ್ತು? ಸಿನಿಮಾ ನಡೆಯೋದೇ ಗೊತ್ತಾಗಲ್ಲ ಅವ್ರ ಡೈರೆಕ್ಷನಲ್ಲಿ. ಅಷ್ಟು ಸಾಫ್ಟಾಗಿ ಸ್ಮೂತಾಗಿ ಎಲ್ಲ, ಏನಾರ ಅವತ್ತು ಮಳೆ ಬಂತು ಇದು ಬಂತು ಆ ಟೆನ್ಷನ್ ಪ್ರೆಷರ್ಸ್ ಅನ್ನೋದು, ಈ ಥರದ ಪ್ರೆಷರ್ಸ್ ಅನ್ನೋದು ಬಿಟ್ರೆ, ಅವ್ರು ಒಂದು ದಿವಸ ಸೆಟ್ಟಲ್ಲಿ ಯಾರಿಗಾರ ಬೈದಿದ್ದಾಗಲಿ, ಹಿಂಗಂದಿದ್ದಾಗಲಿ ಹಂಗಂದಿದ್ದಾಗಲಿ, ಜಸ್ಟ್ ನನಗೆ ಅಪ್ಪ ಅಂದರೆ ಅಪ್ಪ ಅಷ್ಟೇ. ಯಾಕಂದರೆ ಅಪ್ಪ ಅಮ್ಮ ಬಿಟ್ಟು ನಾವು ಏನೂ ಅಲ್ಲ. ನಮ್ಮ ಹುಟ್ಟಿನಿಂದ ಹಿಡಿದು ನಾವು ಈ ಜೀವನದಲ್ಲಿ ಇವತ್ತೊನೆವರೆಗೆ ನಾನು ಏನು ಕಲ್ತಿದ್ದೀನೋ ಅದು ನಮ್ಮ ತಂದೆ ಅಥವಾ ನಮ್ಮ ತಾಯಿ ನೋಡಿನೇ ನಾನು ಕಲ್ತಿದ್ದೆ. ಎಲ್ಲಿಗೆ ಪಯಣವನ್ನು ನೋಡಬೇಕು ಅನ್ನುವ ಕುತೂಹಲ ಇದ್ದರೆ ಯಾವ ಕಾರಣಕ್ಕಾಗಿ? ನಾನು ಅದೇ ಎಷ್ಟೋ ಇದರಲ್ಲಿ ಹೇಳ್ದಂಗೆ, ನಾವು ಕತೆ ವೈಸ್ ಆಗಲಿ ಅಥವಾ ಸಿನಿಮಾ ವೈಸ್ ಆಗಲಿ ಇಷ್ಟು ವರ್ಷಗಳಾದಮೇಲೆ ನಾವು ಯಾರು ಏನೋ ಹೇಳದೇ ಇರೋದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಹೇಳಿದ್ನಲ್ಲ, ಈ ಥರ ಸಣ್ಣ ಸಣ್ಣ ಒಂದಿಷ್ಟು ಚೇಂಜಸ್ಸು, ಒಂದಿಷ್ಟು ಇದು ಕ್ಯಾರೆಕ್ಟರೈಸೇಷನ್ ವೈಸ್ ಆಗಿರ್ಬೋದು, ಕತೆ ಹೇಳೋ ರೀತಿ ಆಗಿರ್ಬೋದು, ಅಥವಾ ಡೈಲಾಗ್ಸ್ ಥ್ರೂ ಆಗಿರ್ಬೋದು, ಅಥವಾ ಶೂಟ್ ಮಾಡೋ ವಿಧಾನದಲ್ಲಾಗಿರ್ಬೋದು, ತುಂಬ ನ್ಯಾಚುರಲಿಸ್ಟಿಕ್ ಆಗಿ ಇದಾಗೆ ಮಾಡಿದಂಥ ಸಿನಿಮಾ ಇದು. ಸೊ ಈ ಥರದಲ್ಲಿ ಒಂದಿಷ್ಟು ಹೊಸತನ ಇದೆ. ಆ್ಯಂಡ್ ಕತೆ ಒಂದು ಬ್ಯೂಟಿಫುಲ್ ಆದ ಲವ್ ಸ್ಟೋರಿ, ಥ್ರಿಲ್ಲರ್ ನರೇಷನ್ ಹೇಳೋದು. ಬಟ್ ಈ ಜರ್ನಿಲಿ ಒಂದಿಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇದೆ. ಆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗಳು ಸಿಗ್ತಾ ಹೋಗ್ತವೆ, ಅವು ಇವು ಪರಿಚಯ ಆಗ್ತಾ ಹೋಗ್ತವೆ. ಈ ಕಥೆಯಲ್ಲಿ ಅವು ಇನ್ವಾಲ್ವ್ ಆಗ್ತಾವ, ಆ ಕಥೆಯಲ್ಲಿ ನಮ್ಮ ಇದು ಇನ್ವಾಲ್ವ್ ಆಗ್ತಾವ, ಅಥವಾ ಎಲ್ಲ ಬೇರೆ ಬೇರೆ ಕಥೆಗಳು ಬೇರೆ ಬೇರೆ ಕಡೆ ಹೋಗ್ತಾವ, ಬೇರೆ ಬೇರೆ ಕತೆ ಹೇಳ್ತಾವ. ಇದನ್ನ ಒಂದೊಂದೇ ಲೇಯರ್ ಆಗಿ ಬಿಚ್ಕೊಡ್ತಾ ಹೋಗ್ತಾರೆ ಕಥೆಯಲ್ಲಿ. ಬಟ್ ನೋಡುಗನ್ನ ಎಂಟರ್ಟೈನ್ ಮಾಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದೀವಿ. ಆಕ್ಷನ್ ಇದೆಯಾ? ಇಲ್ಲ, ಆಕ್ಷನ್ ಇಲ್ಲ. ಅಂದ್ರೆ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ, ಅದು ತುಂಬಾ ಕಾನ್ಸೆಪ್ಟ್ ಓರಿಯೆಂಟೆಡ್ ಆಗಿದೆ. ಆ ಕ್ಯಾರೆಕ್ಟರ್ನ ಒಂದು ಸುಸ್ತು ಮಾಡಿ ಒಂದು ಇವೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಪ್ಲ್ಯಾಂಡ್ ಆಗಿ ಮಾಡುವಂಥ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ಇದಾಗಿದೆ. ಓವರಾಲ್ ಜನ ಕೊಡೋ ದುಡ್ಡಿಗೆ ಮೋಸ ಆಗಲ್ಲ, ಅವ್ರು ಎಂಟರ್ಟೈನ್ ಮಾಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮಗೆ ಸಿನಿಮಾ. ಹೌದು, ಅಕ್ಟೋಬರ್ 25 ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ? ಫಸ್ಟ್ ಡೇ ಕತೆ ಕೇಳಿದಾಗ ನನಗೆ ಏನೇನು ಪಾಯಿಂಟ್ಸ್ ಆಗಲಿ ಅಥವಾ ಕ್ಯಾರೆಕ್ಟರೈಸೇಷನ್ಸ್ ಆಗಲಿ ಅಥವಾ ಕಥೆಯಲ್ಲಿ ಒಂದು USB ಅಂತಿರುತ್ತೆ. ಸೊ ಇದು ಜನಕ್ಕೆ ಟಚ್ ಆದರೆ ಚೆನ್ನಾಗಾಗುತ್ತೆ, ಸ್ಕ್ರೀನ್ ಮೇಲೆ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಕೇಳ್ಕೊಂಡಾಗ ಅಥವಾ ನಾವು ಸ್ಟಾರ್ಟ್ ಮಾಡಿದಾಗ ಏನಿತ್ತು ಅದು ಸ್ಕ್ರೀನ್ ಮೇಲೆ ತಂದಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಇವತ್ತು ಸಿನಿಮಾ ನಾವು ಫಸ್ಟ್ ಪ್ರಿಂಟ್ ನೋಡಿದಾಗ ಅದನ್ನು ತಂದಿದ್ದೀವಿ ಅನ್ನೋದಿದೆ. ಫೈನಲ್ ಆಡಿಯನ್ಸ್ ಅದನ್ನ ಹೇಗ್ ತಗೊಂತಾರೆ ಅದನ್ನ ಯಾರಿಗೂ ಹೇಳಕ್ಕಾಗಲ್ಲ, ಜಡ್ಜ್ ಮಾಡಕ್ಕಾಗಲ್ಲ. ಬಟ್ ನಾವ್ ಏನ್ ಅನ್ಕೊಂಡಿದ್ವಿ ಅದನ್ನ ಸ್ಕ್ರೀನ್ ಮೇಲೆ ತಂದಿದೀವಿ, ಆ ಕಾನ್ಫಿಡೆನ್ಸ್ ಇದೆ. ಎಸ್, ನಾವು ಅನ್ಕೊಂಡಿದ್ದನ್ನ ತಂದಿದೀವಿ. ನಿರ್ದೇಶಕರ ಕೆಲಸ ಹೇಗೆ? ಅವ್ರು ಏನ್ ಅಂದ್ಕೊಂಡಿದ್ರ? ಅಲ್ಲ, ಇವಾಗ ಸ್ಕ್ರಿಪ್ಟ್ ಅಲ್ಲಿ ಅಪ್ಪ ಅದೇ ಹೇಳ್ತಾರು, ಸ್ಕ್ರಿಪ್ಟ್ ಬರ್ದಾಗ, ಒಂದು ಕತೆ ಬರ್ದಾಗ ಅದು ಒಂದು ಟ್ಯಾಲೆಂಟು, ಅದನ್ನ ಸ್ಕ್ರೀನ್ ಮೇಲೆ ತರೋದು ಒಂದು ಟ್ಯಾಲೆಂಟು ಅಂತ ಹೇಳ್ತಾ ಇದ್ರು. ಸೊ ಅದೇ ಇವತ್ತು ಆ ಅಪ್ಪನ ಆ ಮಾತೆ ನನ್ಗೆ ಇವತ್ತು ಒಂಚೂರು ಕಾನ್ಫಿಡೆನ್ಸ್ ಕೊಡ್ತಾರೆ. ಅದೇನಕ್ಕೆ ಅಂದರೆ, ಡೈರೆಕ್ಟರ್ ಏನು ಅನ್ಕೊಂಡಿದ್ರು, ನಾವು ಏನು ಅನ್ಕೊಂಡು ಆ್ಯಕ್ಟ್ ಮಾಡಿದ್ವಿ, ನಾವು ಏನು ಅನ್ಕೊಂಡು ಸಿನಿಮಾ ಮಾಡಿದ್ವಿ, ಆ ಸಿನಿಮಾ ನಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಬಟ್ ಅದು ಆಡಿಯನ್ಸ್ ಆ ಸಿನಿಮಾ ಕನೆಕ್ಟ್ ಆಗ್ತಾನ, ಅದನ್ನು ರಿಸೀವ್ ಮಾಡ್ತಾನ ಅನ್ನೋದು 25th ರಿಲೀಸ್ ಆದಮೇಲೆ ಗೊತ್ತಾಗುವಂಥದ್ದು. ಆ ಟೆನ್ಷನ್ ಇದೆ, ಬಟ್ ನಾವು ಮಾಡಿರೋದ್ರ ಮೇಲೆ ಕಾನ್ಫಿಡೆನ್ಸ್ ಇದೆ. ಅಮ್ಮ ನಿಮ್ಮ ಅಭಿನಯ ಮತ್ತು ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ? ಇಲ್ಲ, ಅಮ್ಮ ಸಿನಿಮಾ ಆಗಲಿ ಇದಾಗಲಿ ಯಾವುದಕ್ಕೂ ತುಂಬ ಒಳಗೆ ಬರೋರಲ್ಲ. ಮಗ
ಮಗ ಸಿನಿಮಾ ಮಾಡ್ತೀಯಾನೆ, ಸಿನಿಮಾದಲ್ಲಿ ಬೆಳಿಬೇಕು ಅಷ್ಟೇ. ಒಂದು ನಾರ್ಮಲ್ ನಿಮ್ಮ ಅಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅಲ್ಲ? ಮನೆಯವರು ಸ್ವಲ್ಪ ನಮ್ಮ ಇದನ್ನ ಇದು ಮಾಡೋದು ಕಮ್ಮಿನೇ. ಯಾಕಂದ್ರೆ ನಾನು ಮನೇಲಿ ರೆಗ್ಯುಲರ್ ನೋಡಿ 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 ಸ್ಕ್ರೀನ್ ಮೇಲೆ ಬಂದು ಇರೋದನ್ನ ಅವ್ರಿಗೆ ಅಷ್ಟು ಈಸಿಯಾಗಿ ಡೈಜೆಸ್ಟ್ ಆಗಲಿ ಅಥವಾ ಇದಾಗೋದಿಲ್ಲ. ಫೈನಲಿ ಆಚೆಯವರು ಆಡಿಯನ್ಸ್ ನೋಡಿ ಏನು ಇದು ಮಾಡ್ತಾರೋ ಅದು ತುಂಬ ಇದಾಗಿರುತ್ತೆ. ಬಟ್ ನನ್ನ ಓವರ್ ಆಲ್ ಪ್ರಯತ್ನನ ಮಾಡಿರೋದು ನೋಡಿ ಅವರು ಚೂರು ಎಕ್ಸೈಟೆಡ್ ಆಗಿದ್ದಾರೆ. ಇಲ್ಲ ಇದು ನಾವು ಪೋಸ್ಟರ್ ಬಿಟ್ಟಾಗಿನಿಂದ ಇವತ್ತವರೆಗೆ ಏನೇನು ಬಿಟ್ಟಿದ್ದೀವಿ ಎಲ್ಲದೂ ಅವ್ರಿಗೆ ಒಂಚೂರು ಇಂಪ್ಯಾಕ್ಟ್ ಮಾಡ್ತಾ ಹೋಗ್ತಾ ಇದೆ. ಇಲ್ಲ ಈ ಸಿನಿಮಾದಲ್ಲಿ ಏನೋ ಇದೆ, ಇದನ್ನು ನೋಡಬೇಕು ಅನಿಸುತ್ತೆ, ಏನೋ ಇದೆ. ಇಷ್ಟು ಇಂಪ್ಯಾಕ್ಟ್ ಮನೆಯಲ್ಲಾಗಲಿ ಆಡಿಯನ್ಸ್ ಆಗಲಿ ಎಲ್ಲರ ಇದರಲ್ಲಿ ನಮಗೆ ನಾವು ರಿಸೀವ್ ಮಾಡಿರೋ ಇದರಲ್ಲಿ ನಮಗೆ ಅನಿಸಿರೋದು. ಸೊ ನೋಡಬೇಕು ಹೆಂಗೆ ಆಗುತ್ತೆ ಅಂತ. ಅಪ್ಪನಲ್ಲಿ ನೀವು ಕಂಡಂಥ ವಿಸ್ಮಯಗಳೇನು? ಅಪ್ಪ ಹೇಗಿದ್ರು ಅದೇ ಒಂದು ವಿಸ್ಮಯ ಅಂತ ಅನ್ಸುತ್ತೆ. ಅದ್ರಲ್ಲಿ ಏನು ನಿಮಗೆ ಮನೆಯಲ್ಲಿ ಅಪ್ಪನನ್ನು ನೋಡಿದಾಗ, ಸ್ಕ್ರೀನಲ್ಲಿ ಅಪ್ಪನ ನೋಡಿದಾಗ ಎರಡು ಸ್ಥಿತಿಗಳು ಹೇಗೆ ಅನಿಸ್ತಾ ಇತ್ತು? ಅದು ಟೋಟಲಿ ಎಂಟೈರ್ಲಿ ಡಿಫ್ರೆಂಟ್. ಅವರು ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದ್ರು ಅದು ಚೂರು ಮನೇಲಿ ಇದು ಇಲ್ಲ. ಅಲ್ಲಿ ತುಂಬ ಟಾಕೆಟಿವ್, ತುಂಬ ಇದು ಹೈಪರ್. ಆ್ಯಕ್ಚುಲಿ ಉಷ್ ನೋಡ್ದು ಆ ಟೈಮಲ್ಲೆಲ್ಲ ಎಷ್ಟೋ ಜನ ಹೇಳೋರು, ಕಾಶಿನಾಥಿಗೆ ಭಯಂಕರ. ಇವಾಗ ನಾನು ಅಭಿನೇತ್ರಂಗ ಮಾಡಿದಾಗ ಅಲ್ಲಿದ್ದು ಹುಡುಗರು ನಾನು ಹೇಳಿದ್ದು ಒಂದಿಷ್ಟು ಹಂಚ್ಕೊಂಡಲ್ಲ, ಅದ್ರಲ್ಲಿ ಇದು ಹೇಳಿದ್ರೆ ಸಖತ್ತು ಇದಂತಮ್ಮ, ಸಖತ್ತು ಕೋಪ ಅಂತೆ, ಹಂಗೆ ಅಲ್ಲಲ್ಲೇ ಅಸಿಸ್ಟೆಂಟ್ಸ್ಗೆಲ್ಲ ಹೊಡಿತಾನಂತೆ, ಇದು ಹೊಡಿತಾನೆ. ಅದು ಮಾತು ಹೆಂಗೆಂಗೋ ಹೋಗುತ್ತೆ. ಅದು ಇಂಪ್ಯಾಕ್ಟ್ ಉಷ್ದು ಅವ್ರು ಮಾಡಿದಂತಹ ಕ್ಯಾರೆಕ್ಟ್ರು. ಬಟ್ ಎಷ್ಟೋ ಜನ ಅದನ್ನು ಆ ಟೈಮಲ್ಲಿ ಕಾಶಿನಾಥ್ ಇರೋದೇ ಹಿಂಗೆ ತುಂಬ ಸೈಲೆಂಟು, ತುಂಬ ಇದು. ನಾನು ಆ್ಯಕ್ಚುಲಿ ಸಿನಿಮಾ ಬರಬೇಕು ಅಂದಮೇಲೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಬೇಕು ಅಂತ ತುಂಬ ಇದಿರುತ್ತೆ. ಆ ಟೈಮಲ್ಲಿ ಸಿನಿಮಾ ಯಾವುದು ಇದು ಅಂತ ಅಪ್ಪ ಒಂದು ಡೈರೆಕ್ಷನ್ ಮಾಡ್ತಾರೆ, ಅಪ್ಪಚ್ಚಿ ಅಂತ. ಆ ಸಿನಿಮಾದಲ್ಲಿ ನಾನು ಟೋಟಲ್ ಎಲ್ಲ ಡಿವಿಷನ್ಸ್ಗಳಲ್ಲೂ ವರ್ಕ್ ಮಾಡ್ಕೊಂಬಂದೆ. ಆ ಶೂಟಲ್ಲಿ ನಾನು ನೋಡಿದಾಗ ಅನಿಸಿದ್ದು ನನಗದೇ, ಸಿನಿಮಾ ನಡೆಯೋದೇ ಗೊತ್ತಾಗಲ್ಲ ಅವ್ರ ಡೈರೆಕ್ಷನಲ್ಲಿ. ಅಷ್ಟು ಸಾಫ್ಟಾಗಿ ಸ್ಮೂತಾಗಿ ಎಲ್ಲ. ಏನಾರ ಅವತ್ತು ಮಳೆ ಬಂತು, ಇದು ಬಂತು, ಆ ಟೆನ್ಷನ್ನು, ಪ್ರೆಷರ್ಸ್ ಅನ್ನೋದು, ಈ ಥರದ ಪ್ರೆಷರ್ಸ್ ಅನ್ನೋದು ಬಿಟ್ಟರೆ, ಅವ್ರು ಒಂದು ದಿವಸ ಸೆಟ್ಟಲ್ಲಿ ಯಾರಿಗಾರ ಬೈದಿದ್ದಾಗಲಿ, ಹಿಂಗಂದಿದ್ದಾಗಲಿ ಹಂಗಂದಿದ್ದಾಗಲಿ, ಜಸ್ಟ್ ಅವರು ಮಾತಿಗೆ ಅಲ್ಲಿ ಜನ ಇದು ಮಾಡ್ತಾಯಿದ್ರು. ಬಿಟ್ಟರೆ ತುಂಬ ಒಂಥರ ಒಂದು ಫ್ಲೂಯಿಡಿಟಿ ಇರ್ತಿತ್ತು ಅವ್ರ ಡೈರೆಕ್ಷನಲ್ಲಿ. ಎಲ್ಲೂ ಇದು ಇಲ್ಲ. ಬಟ್ ಆ್ಯಕ್ಟಿಂಗಲ್ಲಿ ಅವರು ಆ ವೇರಿಯೇಷನ್ಸನ್ನು ಕೊಡೋರು. ಅಗೇನ್ ಅದು ಅವರು ಆ ಕ್ಯಾರೆಕ್ಟರೈಸೇಷನ್ಸ್ನ ಇಂಪ್ರೂವೈಸ್ ಮಾಡ್ತಾ ಇದ್ದಿದ್ದು ರೀತಿ ಹಂಗಿತ್ತು. ಇವಾಗ ನಾನು ಸುಮಾರು ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋಂಥ ಸಿನಿಮಾಗಳು ಮನೇಲಿ ಡಿಸ್ಕಷನ್ಸ್ ಆದಾಗ ಕ್ಯಾರೆಕ್ಟ್ರು ಒಂಥರ ಬಂದಿದ್ದಾಗ ನಾನು ಹಿಂಗೆ ಮಾಡ್ಕೊಂಡ್ರೆ ಹೆಂಗೆ ಆ ಡೈರೆಕ್ಟ್ರು ಉಷಲ್ಲೂ ಇನ್ಫ್ಯಾಕ್ಟ್ ಇದು ಡಿಸ್ಕಷನ್ಸ್ ಟೈಮಲ್ಲಿ ಇದನ್ನು ನಮ್ಗೆ ಹೇಳೋರು. ಡೈರೆಕ್ಟ್ರು ಅಂದಾಗ ಹೈಪರ್ ಇಟ್ಕೊಂಡ್ರೆ, ಹಂಗೆ ಇಟ್ಕೊಂಡ್ರೆ ಆ ಡಿಸ್ಕಷನ್ಸ್ ಟೈಮಲ್ಲಿ ಉಪೇಂದ್ರ ಸರ್ ಮತ್ತು ಅಪ್ಪ ಆ ಕ್ಯಾರೆಕ್ಟ್ರ್ ಇದಾಗುತ್ತೆ. ಸೊ ಅದು ಆ ಕಥೆಯಲ್ಲಿ ಆ ಕ್ಯಾರೆಕ್ಟ್ರಿಗೆ ಏನು ಬೇಕು ಅದನ್ನು ಮಾಡ್ಕೊಳ್ಳೋ ಅಂತ ಇದು. ಅಪ್ಪಂಗೆ ಏನು ಅನಿಸ್ತು ಆ ಕ್ಯಾರೆಕ್ಟರ್ ಬಗ್ಗೆ, ಅದನ್ನು ನಾನು ಹಿಂಗೆ ಮಾಡ್ಕೊಂಡ್ರೆ ಹಿಂಗೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಳ್ಳೋ ಇದು. ಅದು ಸಿನಿಮಾ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಆ ಥರ ಒಂಚೂರು ಇಲ್ಲ ಅವರು ನಿಜ ಜೀವನ. ಅಪ್ಪನ ಶಿಷ್ಯಂದಿರ ಬಗ್ಗೆ ಏನು ಹೇಳ್ತೀರಿ? ನೀವು ಹೇಗೆ ನೋಡಿದ್ರಿ ಮನೆಯಲ್ಲೆಲ್ಲ? ಉಪೇಂದ್ರ ಆಗ್ಬೋದು. ಅವಾಗ ತುಂಬಾ ಚಿಕ್ಕ ಹುಡುಗ ಓಡಾಡ್ಕೊಂಡು ಇದು ಮಾಡ್ಕೊಂಡಿರ್ತಿದ್ದೆ. ನನ್ನನ್ನೆಲ್ಲ ಎತ್ಕೊಂಡು ಇದು ಮಾಡ್ಕೊಂಡು ಅವರು ಆಟ ಆಡಿಸ್ಕೊಂಡಿರೋರು. ಸೊ ನನಗೆ ಅಷ್ಟು ಇದ್ದದ್ದು ಆಮೇಲೆ ಜ್ಞಾಪಕ ಆಗೋದಿಲ್ಲ. ಒಂದಿಷ್ಟು ಇನ್ಸಿಡೆಂಟ್ಸ್ಗಳು ಅವರು ಇವರು ಹೇಳಿದ್ದು ನನಗೆ ಇದು. ಮುಂದೆ ಆವಾಗಿನ್ನೂ ನಾನು 2ನೇ ಕ್ಲಾಸೋ 3ನೇ ಕ್ಲಾಸೋ, ಅದೇ ಹೇಳಿದ್ನಲ್ಲ, ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ನನಗಿಂತ ದೊಡ್ಡವರು, ಕ್ರಿಕೆಟ್ ಆಡೋರು. ನಾನು ಕ್ರಿಕೆಟ್ ಆಡಲಿ ಅಂತ ಅಳ್ತಾ ಮನೆಗೆ ಬಂದಂತೆ. ಅಪ್ಪ ಏನೋ ಸ್ಕ್ರಿಪ್ಟ್ ಏನೋ ಮಾಡ್ತಾಯಿದ್ರು, ಅಲ್ಲಿ ಉಪೇಂದ್ರ ಅವ್ರು ಇದ್ರಂತೆ. ಕೊನೆಗೆ ಉಪೇಂದ್ರ ಅವ್ರು ಎತ್ಕೊಂಡು ಹೋಗ್ಬಿಡಿ, ಯಾಕೋ ಇವನನ್ನ ಸೇರಿಸಲ್ಲ, ಯಾಕೋ ಇವ್ರನ್ನ ಆಡಿಸಲ್ಲ. ಇವಾಗಲೂ ಅವ್ರು ನಮ್ಮ ಅಣ್ಣನ ಫ್ರೆಂಡ್ಸ್ ಸಿಕ್ಕಿದ್ರೆ ಹೇಳ್ತಾರೆ, ಉಪೇಂದ್ರ ಬಂದು ಅವತ್ತು ನಮ್ಗೆ ಹಿಂಗೆ ಆವಾಜ್ ಹಾಕಿದ್ರಮ್ಮ, ನಿನ್ನನ್ನು ಸೇರಿಸ್ಕೋ ಕ್ರಿಕೆಟ್ಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ನೋಡು ಇವಾಗ ಎಲ್ಲಿದ್ದಾರೆ, ಆವಾಗ ಹಿಂಗೆ ಮನೆ ಹತ್ರ ಓಡಾಡ್ಕೊಂಡಿದ್ರು ಅಂತೆಲ್ಲ ಹೇಳ್ತಾರೆ. ಸೊ ಈ ಥರ ಸುತ್ತಮುತ್ತ ನನ್ನ ಅಣ್ಣನ ಫ್ರೆಂಡ್ಸು ಅಥವಾ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದರು ಹೇಳೋದ್ರ ಮೇಲೆ ನಾನು ಆ ದಿನಗಳನ್ನು ಮತ್ತೆ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಅಷ್ಟೇ. ಬಿಟ್ಟರೆ ನಾನು ತುಂಬ ಚಿಕ್ಕ ಹುಡುಗ, ಆವಾಗ ನನಗೆ ಇದೇ ಇಲ್ಲ. ನಮ್ಮಲ್ಲಿ ಸಾಹಿತ್ಯ ಮತ್ತು ಕಾವ್ಯದಲ್ಲಿ ಅಪ್ಪ ಅಂದ್ರೆ ಆಕಾಶ ಅಂತ ನಾವೊಂದು ಒಂದು ರೂಪಕದ ರೀತಿಯಲ್ಲಿ ಬಳಸ್ತೇವೆ. ನೀವು ಅದಕ್ಕೆ ಹೇಗೆ ನಿಮ್ಮ ದೃಷ್ಟಿಯಲ್ಲಿ?
ನನಗೆ ಅಪ್ಪ ಅಂದರೆ ಅಪ್ಪ ಅಷ್ಟೇ. ಯಾಕಂದರೆ ಅಪ್ಪ ಅಮ್ಮ ಬಿಟ್ಟು ನಾವು ಏನೂ ಅಲ್ಲ. ನಮ್ಮ ಹುಟ್ಟಿನಿಂದ ಹಿಡಿದು ನಾವು ಈ ಜೀವನದಲ್ಲಿ ಇವತ್ತೊನೆವರೆಗೆ ನಾನು ಏನು ಕಲ್ತಿದ್ದೀನೋ ಅದು ನಮ್ಮ ತಂದೆ ಅಥವಾ ನಮ್ಮ ತಾಯಿ ನೋಡಿನೇ ನಾನು ಕಲ್ತಿದ್ದು. ಸೊ ಎವ್ರಿಥಿಂಗ್ ಈಸ್ ಅಪ್ಪ ಅಮ್ಮನೇ. ಅಪ್ಪನ ಊಟದ ಆಸಕ್ತಿಗಳಲ್ಲಿ ಹೇಗಿದ್ವು? ರುಚಿ ಊಟದ ವಯಸ್ಸು ಅವರು ತುಂಬ ನಾಲಿಗೆ ಇದು ಜಾಸ್ತಿ ಅವರಿಗೆ. ನಮ್ಗೆ ನಾವೆಲ್ಲ ಊಟ ಮಾಡ್ತಾ ಇದು ಹಾಕಿದ್ದಾರೆ ಇವೆಲ್ಲ ನಮ್ಗೆ ಅವ್ರಿಗೆ ಒಂದೊಂದು ಗೊತ್ತಾಗೋದು. ಇದೊಂದು ಚೂರು ಜಾಸ್ತಿ ಆಗಿದೆ, ಚಕ್ಲಿ ಮಾಡಿದ್ರೆ ಇದಕ್ಕದು ಒಂಚೂರು ಉದ್ದು ಜಾಸ್ತಿ ಬಿಡಬೇಕು, ಉದ್ದನ್ನು ಒಂಚೂರು ಇನ್ನೂ ರೋಸ್ಟ್ ಮಾಡಿ ಹಾಕಿದ್ರೆ ಇನ್ನೂ ಆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ತಿಂಡಿಲಿ ಅವರು ತುಂಬ ಇಷ್ಟಪಟ್ಟು ಎಲ್ಲದನ್ನು ತಿನ್ನೋರು. ಆ್ಯಂಡ್ ಪ್ಯೂರ್ ವೆಜಿಟೇರಿಯನ್ ಅಲ್ಲ? ಪ್ಯೂರ್ ವೆಜಿಟೇರಿಯನ್. ಆ್ಯಂಡ್ ಅವ್ರಿಗೆ ಇದನ್ನ ಇನ್ನೂ ಬೆಟರ್ ಮಾಡೋದು ಹೆಂಗೆ, ಇದು ಮಾಡೋದು ಹೆಂಗೆ, ಅಲ್ಲೂ ಅಷ್ಟೇ. ಅಲ್ಲೂ ನಮಗೆಲ್ಲ ಹೆಂಗೆ ಹೇಳೋರು ಅಲ್ಲೂ ಅಷ್ಟೇ ನಮ್ಮ ಅಮ್ಮಂಗೆ ಅಥವಾ ಇದು ಮಾಡಿ ಇದಕ್ಕೊಂದು ಚೂರು ಇದನ್ನು ಜಾಸ್ತಿ ಮಾಡ್ಬಿಟ್ಟು ಇದನ್ನು ಇನ್ನೊಂದು ಚೂರು ಹಿಂಗೆ ರೋಸ್ಟ್ ಮಾಡಿ ಇದನ್ನು ಹಿಂಗೆ ಮಾಡಿದ್ರೆ ಇನ್ನೂ ಹಿಂಗಾಗುತ್ತೆ ಅನ್ಸುತ್ತೆ. ನಮ್ಮ ಅಮ್ಮ ಹಂಗಂದ್ರೆ ಅಮ್ಮಂದ್ರಿಗೆಲ್ಲ ಆವಾಗ ಆ್ಯಕ್ಚುಲಿ 15 ಒಟ್ಟು ಕುಟುಂಬ. ನಾವು ಚಕ್ಲಿ ಕೋಡ್ಬಳೆ ಈ ಥರದ್ದೆಲ್ಲ ಏನಾರ ಮಾಡಿದ್ರೆ ಎಲ್ಲ ಎರಡೆರಡು ಡಬ್ಬಿ ಗಟ್ಲೆ ಮಾಡೋದು. ಆಲ್ರೆಡಿ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ಟೆನ್ಷನ್ ಪ್ರೆಷರ್ ಫುಲ್ ಮೇಲ್ ಇರುತ್ತೆ. ಆ ಮೇಲಿದ್ರಲ್ಲಿ ನಮ್ಮ ಅಪ್ಪ ಬಂದ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಇದೊಂಚೂರು ಹಿಂಗಿರ್ಬೇಕಿತ್ತು, ಇದೊಂಚೂರು ಹಿಂಗಿರ್ಬೇಕಾಯ್ತು ಅಂದ್ರೆ ಅಷ್ಟು ನಮ್ಮ ದೊಡ್ಡಮ್ಮ ಅವ್ರು ಸ್ವಲ್ಪ ಜೋರು. ಇಷ್ಟೆಲ್ಲ ಮಾಡ್ತಾ ಇದೀವಿ, ಇಷ್ಟೆಲ್ಲ ಇದಾಗಿದೆ, ಅದೇನಾಗಿದೆ ಇದೇನಾಗಿದೆ ಅಂತ ಅನ್ನೋದು. ಸೊ ಕುಂದಾಪುರದ ಹೆಣ್ಮಕ್ಳು ಸ್ವಲ್ಪ ವಾಯ್ಸ್ ಜೋರು, ಸ್ಟ್ರಾಂಗು. ಸೊ ಈ ಥರದ್ದೆಲ್ಲ ಇರೋದು ಮಜಾ ಆ ಟೈಮಲ್ಲಿ. ಬಟ್ ತಿಂಡಿ ವೈಸ್ ತುಂಬ ಎಂಜಾಯ್ ಮಾಡೋರು. ಆ್ಯಂಡ್ ಟೇಸ್ಟ್ ವೈಸು ಅವ್ರಿಗೆ ಚಿಕ್ಕದು ಎಲ್ಲ ಗೊತ್ತಾಗೋದು, ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರೆ ಇದೆಲ್ಲ ತುಂಬ ಇತ್ತು ಅವ್ರಿಗೆ. ಸೊ ಕೊನೆಯದಾಗಿ ಈಗ ಬಿಡುಗಡೆ ಆಗ್ತಾ ಇರುವ ಸಿನಿಮಾದ ಬಗ್ಗೆ ಏನು ಜನರಿಗೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಮಗೆ ಸಬ್ಜೆಕ್ಟ್ ಇಷ್ಟ ಆಗಿ ನಾವು ಏನು ಅನ್ಕೊಂಡಿದ್ವಿ ಸ್ಕ್ರೀನ್ ಮೇಲೆ ಬಂದರೆ ಇದು ಮಜಾ ಆಗುತ್ತೆ, ಇದು ಸ್ವಲ್ಪ ಎಂಟರ್ಟೈನಿಂಗ್ ಆಗಿರುತ್ತೆ ಅನ್ನೋದು ಅದು ಸ್ಕ್ರೀನ್ ಮೇಲೆ ಬಂದಿದೆ. ನಾನು ಹೇಳ್ದಂಗೆ ಅಷ್ಟು ನಾವು ಕಾನ್ಫಿಡೆಂಟ್ ಆಗಿದ್ದೀವಿ. ಜನಕ್ಕೆ ಸಿಂಪಲ್ಲಾಗಿ ಹೇಳೋದು ನಾನು ಅಷ್ಟೇ, ಅವ್ರು ಕೊಡೋ 100-150 ರೂಪಾಯಿಗೆ ಎಲ್ಲೂ ಮೋಸ ಆಗಲ್ಲ, ಅವ್ರು ಎಂಟರ್ಟೈನ್ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಈ 25 ಜನರಿಗೆ ತಂದು ಅರ್ಪಿಸ್ತಾ ಇದೀವಿ ನಮ್ಮ ಸಿನಿಮಾನ. ನೋಡ್ಬೇಕು ಅವ್ರು ಏನೆಲ್ಲ ಪ್ರಚಾರದ ವೈಖರಿ ಎಲ್ಲ ಹೇಗಿದೆ? ಪ್ರಚಾರದ ಎಲ್ಲ ಥರದ ಪ್ರಚಾರಗಳು ನಡೀತಾ ಇದೆ. ಇದಾಗಿರ್ಬೋದು, ಟ್ಯಾಬ್ಲೋಸ್ ಆಗಿರ್ಬೋದು, ಇದಾಗಿರ್ಬೋದು, ಶೋಸ್ಗಳು ಮಾಡೋದಾಗಿರ್ಬೋದು. ಆ್ಯಂಡ್ ನಾವೇ ಅದೇ ಸಣ್ಣ ಸಣ್ಣ ಕಾನ್ಸೆಪ್ಟ್ಸ್ಗಳು ಮಾಡಿಕೊಂಡು ನಾವೇ ಇದು ಮಾಡೋದಾಗಿರ್ಬೋದು. ಎಲ್ಲ ಥರ ಪ್ರಚಾರಗಳ ಮೇಲೆ ನೀವು ಮೂಲತಃ ಒಬ್ಬ ಡಾನ್ಸರ್ ಕೂಡ, ಹಾಗಾಗಿ ಈ ಸಿನಿಮಾದಲ್ಲಿ ನಿಮ್ಮದೇನಾದ್ರು ಆ ಥರದ ವಿಶೇಷವಾದ? ಆಕ್ಚುಲಿ ಮೂಲತಃ ನಾನು ಡ್ಯಾನ್ಸರ್ ಅಲ್ಲ. ಅಂದ್ರೆ ಒಂದು ಡ್ಯಾನ್ಸ್ ಕಾಲೇಜ್ ಟೈಮಲ್ಲಿ ಮಾಡಕ್ ಹೋಗಿ ಅದು ಫ್ಲಾಪ್ ಆಗಿ ಇಲ್ಲ ಡ್ಯಾನ್ಸ್ ಕಲಿಬೇಕು ಅನ್ನೋ ಒಂದು ಹುಚ್ಚು ಬಂದ್ಬಿಟ್ಟು ನನ್ನ ಜೊತೆ ಮಾಡಿದ ಇಬ್ರು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅವ್ರನ್ನ ನೋಡ್ಕೊಂಡು ಅವ್ರು ಹಿಂಗ್ ಮಾಡಿದ್ರಲ್ಲ ನಾನ್ ಮಾಡ್ಬೇಕಲ್ಲ ಅಂತ ಒಂದು 3 months ಡ್ಯಾನ್ಸ್ ಹೋಗಿ ಆವಾಗ ಕಾಲೇಜ್ ಟೈಮಲ್ಲಿ ಕಲ್ತಿದ್ದು ನಾನು ಡ್ಯಾನ್ಸು. ಅದು ಉಪಯೋಗ ಬಂತ? ಅದು ಹೋಗ್ತಾ 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 ಬಾಜಿಲಿ ಇದಾಯ್ತು. ಡ್ಯಾನ್ಸ್ ಹೇಳ್ಕೊಟ್ರೆ ಪ್ರಾಕ್ಟೀಸ್ ಮಾಡಿ ಮಾಡಬಲ್ಲೆ ಬಿಟ್ರೆ ತುಂಬಾ ವರ್ಷಗಳಿಂದ ಡ್ಯಾನ್ಸ್ ಮಾಡಿ ತುಂಬಾ ಇದ್ರ ಡ್ಯಾನ್ಸರ್ ಅಲ್ಲ, ಆರ್ಗ್ಯಾನಿಕ್ ಡ್ಯಾನ್ಸರ್ ಅಲ್ಲ, ಟಕ್ ಅಂತ ಮಾಡುವಂತ ಇದಿಲ್ಲ. ಪ್ರಾಕ್ಟೀಸ್ ಮಾಡಿಸಿದ್ರೆ ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಈ ಸಿನಿಮಾದಲ್ಲಿ ಹಾಡುವಲ್ಲೆ ಇಲ್ಲ, ಇದು ಟೋಟಲಿ ಕಾನ್ಸೆಪ್ಟ್ ಇದು ಓರಿಯೆಂಟೆಡ್ ಸಿನಿಮಾ. ಡ್ಯಾನ್ಸ್ ಗಿನ್ಸ್ ಅಂತ ಏನಿಲ್ಲ. 2 ಸಾಂಗ್ ಇದೆ. ಆ 2 ಸಾಂಗಲ್ಲಿ ಒಂದು ಲವ್ ಮಾಂಟೇಜ್ ಕತೆನ ಟ್ರಾವೆಲ್ ಮಾಡೋವಂಥ ಸಾಂಗು, ಇನ್ನೊಂದು ಡೈರೆಕ್ಟ್ರೇ ಲಿರಿಕ್ ಬರೆದಿದ್ದಾರೆ. ಅಂದರೆ ಕಣ್ಣು ಮೂಗು ಬಾಯಿ ಈ 3 ಇಟ್ಕೊಂಡು ಕನ್ಫ್ಯೂಸ್ಡ್ ವೇ ಅಲ್ಲಿ ಒಂದು ಹಾಡು ಅವರೇ ಬರೆದಿರೋದು. ಸುದೀಪ್ ಸರ್ ಹಾಡಿದ್ದಾರೆ, ತುಂಬ ಚೆನ್ನಾಗಿ ಹಾಡ್ಕೊಟ್ಟಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಹಾಡು ಹಾಡ್ಕೊಟ್ಟಿದ್ದಕ್ಕೆ. ಅದೊಂಥರ ಮಾತು ಕಮ್ ಹಾಡಿದ್ದಂಗಿದೆ. ಅದು ಸಿಚುವೇಶನಲ್ಲಿದೆ. ಓವರ್ ಆಲ್ ನಮ್ಮ ಕತೆನ ಒಂದು ಕನ್ಫ್ಯೂಸ್ಡ್ ವೇ ಅಲ್ಲಿ ಆ 3 ಪದಗಳನ್ನು ಇಟ್ಕೊಂಡು ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಆ ಥರದ್ದು 2 ಸಾಂಗ್ ಬರುತ್ತೆ ಅಷ್ಟೇ. ಸೊ ವಿಶ್ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಈ ಸಿನಿಮಾದ ಮೂಲಕ ಅಭಿ ಕಾಶಿನಾಥ್ ಮತ್ತೆ ಮುನ್ನೆಲೆಗೆ ಬರಲಿ, ಅಭಿಮನ್ಯು ಕಾಶಿನಾಥ್. ಸೊ ಅಭಿಮನ್ಯು ಅಂತಂದಾಗ ನಮಗೆ ಅವನ ಹೋರಾಟಗಳೇ ಕಾಣ್ತವೆ ಜಾಸ್ತಿ, ಹಾಗಾಗಿ ಅವೆಲ್ಲವೂ ನಿಮ್ಮ ಶಕ್ತಿಯಾಗಿ ಕನ್ವರ್ಟ್ ಆಗಲಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ವಿಶ್ ಆಲ್ ದ ಬೆಸ್ಟ್. ಒಂದು ಹೋರಾಟ ಮಾಡಿದೀವಿ, ನೋಡೋಣ ಆಡಿಯನ್ಸ್ ಆ ಹೋರಾಟಕ್ಕೆ ಏನು ಇದು ಕೊಡ್ತಾರೆ ಅಂತ. ಬಟ್
ಒಂದು ಕಾನ್ಫಿಡೆನ್ಸ್ ಇದೆ, ಒಂದು ಭಯ ಇದೆ ಹೆಂಗೆ ರಿಸೀವ್ ಮಾಡ್ತಾರೆ ಅಂತ. ವಿಲ್ ಸಿ ಈ 25th. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.